ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಬೇಸಿಗೆಯ ತಂಪಿಗೆ ಸಿಹಿಯಾದ ತಂಪಾದ ಕರ್ಬೂಜದ ಹಣ್ಣಿನ ಜ್ಯೂಸ್ ಮಾಡೋದು ಹೇಗೆ ಅಂತ ತಿಳ್ಕೊಡ್ತೀನಿ. ಮೊದಲಿಗೆ ಒಂದು ಕರ್ಬೂಜದ ಹಣ್ಣು ತಗೊಳ್ಳೋಣ. ಸ್ವಲ್ಪ ಸಕ್ಕರೆ, ಒಂದೆರಡು ಏಲಕ್ಕಿನ ತಗೊಂಡಿದ್ದೀನಿ. ಸ್ವಲ್ಪ ಹಾಲನ್ನು, 1 ಲೋಟ ಹಾಲನ್ನು ತಗೊಂಡಿದ್ದೀನಿ. ಈ ಮಸ್ಕ್ ಮೆಲನ್ ಅಥವಾ ಕರ್ಬೂಜದ ಹಣ್ಣಿನ ಜ್ಯೂಸ್ಗೆ ಹಾಲೇ ಚೆನ್ನಾಗಿರುತ್ತೆ. ನೋಡಿ, ಕರ್ಬೂಜದ ಹಣ್ಣನ್ನು ಈ ಥರ ಕಟ್ ಮಾಡ್ಕೊಳ್ಳೋಣ. ನಂತರ ಅದರಲ್ಲಿರೋಂಥ ಬೀಜನ ಸ್ಪೂನ್ ಸಹಾಯದಿಂದ ತೆಗೀರಿ. ಈ ಬೀಜನ ಬಿಸಾಕೋದು ಬೇಡ, ನಿಮ್ಗೆ ಇದ್ರಲ್ಲೂ ಯೂಸ್ ಮಾಡೋದನ್ನು ಹೇಳ್ಕೊಡ್ತೀನಿ ಹೇಗೆ ಅಂತ. ನೀಟಾಗಿ ಬೀಜನ ತೆಗೀರಿ. ಈ ಬೇಸಿಗೆಯ ಇದಕ್ಕೆ ಏನಪ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಅಂದಾಗ ಈ ಥರ ಮಸ್ಕ್ ಮೆಲನ್ ಜ್ಯೂಸು, ಮಿಲ್ಕ್ ಶೇಕ್ ಆಗಲಿ, ಜ್ಯೂಸ್ ಆಗಲಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಂತೂ 1 ಲೋಟ ಕುಡಿದ್ರೆ ಇನ್ನೊಂದು ಲೋಟ ಕುಡಿಬೇಕು ಅನ್ನೋ ಟೇಸ್ಟ್ ಇರುತ್ತೆ. ಅದಕ್ಕೆ ಮೇಯ್ನಾಗಿ ಇದು ಬೆಲ್ಲದಕ್ಕಿಂತ ಸಕ್ಕರೆ ತುಂಬ ಚೆನ್ನಾಗಿರುತ್ತೆ. ನೀವು ಸಕ್ಕರೆ ಬೇಡ ಅಂದರೆ ಬೇಕಾದರೆ ಬೆಲ್ಲನೂ ಹಾಕೋಬೋದು. ನೋಡಿ, ಈ ಥರ ಸಣ್ಣಕ್ಕೆ ಇದರೊಳಗಿರೋ ಪಲ್ಪನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕೋಣ. ಸಿಪ್ಪೆಯಿಂದ ಪಲ್ಪನ್ನು ತೆಗೀರಿ. ನೋಡಿ, ಈ ಥರ ಸಿಪ್ಪೆನ ಬಿಸಾಕಿ ನಂತರ ಮಿಕ್ಕಿದಂಥ ಹಣ್ಣುಗಳಲ್ಲೂ ಹಾಗೆ ಮಾಡಿ. ನೋಡಿ, ಈ ಥರ ಪಲ್ಪನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕೋಣ. ಮಿಕ್ಸಿಲಿ ಒಂದು ಗ್ರೈಂಡ್ ಮಾಡ್ಕೊಳ್ಳಿ ಫಸ್ಟು. ನಂತರ ಸಕ್ಕರೆ, ಏಲಕ್ಕಿಯನ್ನು ಹಾಕಿ ಫಸ್ಟು ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡಿ. ನಿಮಗೆ ತುಂಬ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಬೇಕಾದ್ರೆ ನೀರನ್ನು ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಬರೀ ಹಾಲು ಹಾಕೋದ್ರಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಹೇಳಿದ್ನಲ್ಲ, ಬೀಜ ಮತ್ತು ಅದರೊಳಗಿರೋದು ರಸನ ಬಿಸಾಕ್ಬಿಡಿ. ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಕೈಯಲ್ಲಿ ಚೆನ್ನಾಗಿ ಇಸ್ಕಿ ಆ ರಸನ ಜ್ಯೂಸಿಗೆ ಹಾಕಿ. ಇನ್ನೂ ಟೇಸ್ಟು ತುಂಬ ಅದ್ಭುತವಾಗಿರುತ್ತೆ. ಇದರಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಹಣ್ಣಿಗಿಂತನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಅದಕ್ಕೆ ಬರೀ ಸಕ್ಕರೆನೇ ಹಾಕೊಂಡು ಹಾಗೂ ತಿನ್ಕೋಬೋದು, ಆ ಥರ ಇರುತ್ತೆ. ಮೇಯ್ನ್ ಟಿಪ್ಸ್ ಈ ಜ್ಯೂಸ್ ಮಾಡೋದಕ್ಕೆ ಇದೇನೆ. ಇದನ್ನು ಬಿಸಾಕ್ದಂಗೆ ನಾವು ಅದರಲ್ಲಿರೋ ಪಲ್ಪನ್ನು ತೆಗೆದು ಜ್ಯೂಸ್ಗೆ ಹಾಕೊಳ್ಳೋಣ. ಒಂದು ಸ್ಟ್ರೈನರಲ್ಲಿ ಸೋಸ್ಕೊಂಡ್ರೆ ಆಯಿತು. ನಂತರ ಮಿಕ್ಸಿಲಿ ಮತ್ತೆ ಇನ್ನೊಂದೆರಡು ಗ್ರೈಂಡ್ ಮಾಡಿ ಚೆನ್ನಾಗಿ ಸಕ್ಕರೆ, ಹಾಲು, ಮಸ್ಕ್ ಮೆಲನ್ ಎಲ್ಲ ಮಿಕ್ಸ್ ಆಗಬೇಕು. ಒಂದು 5 ನಿಮಿಷ ಗ್ರೈಂಡ್ ಮಾಡಿದ್ರೆ ಸಾಕು. ಈಗ ಮಸ್ಕ್ ಮೆಲನ್ ಜ್ಯೂಸ್ ರೆಡಿ ಆಯಿತು. ಮಿಲ್ಕ್ ಶೇಕ್ ಅಂತ ಆದರೂ ಹೇಳ್ಬೋದು, ಜ್ಯೂಸ್ ಅಂತ ಆದರೂ ಹೇಳ್ಬೋದು. ಬೇಸಿಗೆ ತಂಪಿಗೆ ತಂಪಾದ ಸಿಹಿಯಾದ ಮಸ್ಕ್ ಮೆಲನ್ ಜ್ಯೂಸ್ ರೆಡಿ ಆಯಿತು. ಈಗ ಲೋಟಕ್ಕೆ ಸರ್ವ್ ಮಾಡೋಣ. ಹೇಳೋದಲ್ಲ, ಐಸು ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಹಾಗೆಯೇ ಕುಡಿಬೋದು. ಆದರೆ ಈ ಬೇಸಿಗೆಗೆ ಸ್ವಲ್ಪ ಕೂಲಾಗಿ ಬೇಕು ಅಂದಾಗ ನಾವು ಐಸನ್ನು ಹಾಕ್ತಾಯಿದ್ದೀನಿ. ಮಕ್ಳಿಗಂತೂ ತುಂಬಾ ಇಷ್ಟವಾಗೋಂಥ ಜ್ಯೂಸ್ ಇದು. ಮಕ್ಕಳಿಗೆ ಅಂತಲ್ಲ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಬೇಸಿಗೆ ತಂಪಿಗೆ ತಂಪಾದ ಮಸ್ಕ್ ಮೆಲನ್ ಜ್ಯೂಸ್ ರೆಡಿ ಆಯಿತು, ಕರ್ಬೂಜದ ಹಣ್ಣಿನ ಜ್ಯೂಸು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.